ವೀಕ್ಷಕರೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಅಕ್ಕಿ ತರಿ ಹೆಸರುಬೇಳೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಾಮಗ್ರಿಗಳು: 1 ಲೋಟ ಅಕ್ಕಿ ತರಿನ ಹುರಿದಿಟ್ಕೊಂಡಿದ್ದೀನಿ, ಹಾಗೆಯೇ 2 ಟೇಬಲ್ ಸ್ಪೂನ್ ಹೆಸರುಬೇಳೆ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುಪ್ಪ 1 ಸ್ಪೂನು, ಉಪ್ಪು ರುಚಿಗೆ, ಜೀರಿಗೆ ಮೆಣಸು ಸ್ವಲ್ಪ, ಎಣ್ಣೆ, ಹಿಂಗು. ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಸ್ವಲ್ಪ ಹಾಕಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆಯೇ 4 ರಿಂದ 5 ಕೆಂಪು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ. ಇದಾದ ಮೇಲೆ ನಾವು ಹುರಿದಿಟ್ಕೊಂಡಂಥ ಹೆಸರುಬೇಳೆನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದರಿಂದ ಹೆಸರುಬೇಳೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಜೀರಿಗೆ ಮೆಣಸನ್ನು ಹಾಕಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇವೆಲ್ಲ ಬಾಡಿದ ಮೇಲೆ ನಾವು ನೀರು ಹಾಕ್ಕೋಬೇಕು. ಈಗ 1 ಲೋಟ ಅಕ್ಕಿಗೆ ನಾನು 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ 2 ಟೇಬಲ್ ಸ್ಪೂನ್ ಹೆಸರುಬೇಳೆಯನ್ನು ಸೇರಿಸಿ 3 ಲೋಟ ನೀರು ಹಾಕ್ಕೊಂಡು, ನಂತರ ಕುದಿಯೋ ನೀರಿಗೆ ಹಿಂಗೆ ಹಾಕ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಇದು 1 ರಿಂದ 2 ಕುದಿ ಬಂದಮೇಲೆ ನಾವು ಹುರಿದಿಟ್ಕೊಂಡಂತಹ ಅಕ್ಕಿ ತರಿನ ಈಗ ಹಾಕಬೇಕು. ಈಗ ಫ್ಲೇಮು ಕಮ್ಮಿಲೇ ಇರಲಿ, ಯಾಕೆಂದರೆ ಜಾಸ್ತಿ ಉರಿಲಿಟ್ಕೊಂಡ್ರೆ ಅಕ್ಕಿ ತರಿ ಹಾಕಿದ ತಕ್ಷಣ ಕೊತ ಅಂತ ಕುದ್ದುಬಿಟ್ಟು ಅದು ಎಲ್ಲ ಕಡೆ ಸಿಡಿಯುತ್ತೆ. ಅದಕ್ಕೋಸ್ಕರ ನೀವು ಕಮ್ಮಿ ಉರಿನಲ್ಲಿ ಅಕ್ಕಿ ತರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ನೀರು ಮತ್ತು ಅಕ್ಕಿ ತರಿ ಹೆಸರುಬೇಳೆ ಎಲ್ಲ ಹೊಂದಿಕೊಂಡು ಒಂದು ಸೆಮಿ ಸಾಲಿಡ್ ಸ್ಟೇಜಿಗೆ ಬಂದಾಗ ನಾವು ಇದಕ್ಕೆ ಮುಚ್ಚಳ ಹಾಕಿ ಬೇಯಿಸಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕೈ ಆಡಿಸಿ ಎಲ್ಲ ಹೊಂದ್ಕೊಳ್ಳೋವರೆಗೆ ಕಮ್ಮಿ ಉರಿನ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಇದು ಮಾಡೋದಕ್ಕೆ ತುಂಬ ಈಸಿ. ಅಕ್ಕಿ ತರಿನ ನೀವು ಹುರಿದಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬೇಡಿ, ಹಾಗೆ ಹೆಸರು ಬೇಳೆನೂ ಹುರಿದಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬೇಡಿ. ಯಾವಾಗ ಬೇಕು ಅಂದಾಗ 10 ನಿಮಿಷದಲ್ಲಿ ನೀವು ಈ ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬಹುದು. ನೀವು ಹೆಸರುಬೇಳೆ ಬದಲು ತೊಗರಿ ಬೇಳೆನೂ ಸಹ ನೀವು ಹುರ್ಕೊಂಡು ಸೇರಿಸ್ಕೋಬಹುದು. ಈಗ ಎಲ್ಲ ಕುದ್ದು ಕರೆಕ್ಟ್ ಸ್ಟೇಜಲ್ಲಿದೆ. ಮುಚ್ಚಳ ಹಾಕಿ ಬೇಯಿಸಿ. 3 ರಿಂದ 5 ನಿಮಿಷ ಆಗುತ್ತೆ. ಉಪ್ಪಿಟ್ಟು ರೆಡಿಯಾಗಿದೆ. ಚಮಚ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಾಡೋದಕ್ಕಂತೂ ತುಂಬ ಈಸಿ. 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೋದು. ತುಂಬ ರುಚಿನೂ ಆಗಿರುತ್ತೆ. ಕಾಯಿ ಚಟ್ನಿ ಜೊತೆ ಅಂತೂ ಬೆಸ್ಟ್. ಬಿಸಿ ಬಿಸಿ ಅಕ್ಕಿ ತರಿ ಹೆಸರುಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಉದುರಾಗಿದೆ. ಈಗ ಇದಕ್ಕೆ ನೀವು ಕಾಯಿ ತುರಿ ಹಾಕಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಯಿ ತುರಿ ಹಾಕಿದ ಮೇಲೆ ನೀವು ಜಾಸ್ತಿ ಹೀಟ್ ಮಾಡಬಾರ್ದು, ಯಾಕೆಂದರೆ ಎಣ್ಣೆ ಬಿಟ್ಕೊಬಿಟ್ಟು ಟೇಸ್ಟ್ ಹಾಳಾಗುತ್ತೆ. ನಾನು ಉರಿನ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಕೆಲವರು ಕಾಯಿ ತುರಿನ ಕುದಿಯೋ ನೀರಿಗೆ ಹಾಕ್ತಾರೆ. ಅದಕ್ಕಿಂತ ಕೊನೆಗೆ ಕಾಯಿ ತುರಿ ಹಾಕಿದರೆ ರುಚಿ ಜಾಸ್ತಿ. ನೋಡಿ, ಈಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದಾಗ ಉಪ್ಪಿಟ್ಟಿನ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ರುಚಿನೂ ಹೆಚ್ಚುತ್ತೆ. ಉಪ್ಮಾ ರೆಡಿ ಟು ಸರ್ವ್. ನಿಮಗೆಲ್ಲ ಈ ಉಪ್ಪಿಟ್ಟಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಥ್ಯಾಂಕ್ ಯು.